ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಒಂದು ಭರ್ಜರಿ ಮೀಲ್ಸ್ ತಿನ್ಕೊಂಡು ಇಲ್ಲಿನ ಪ್ಲೇಸಸ್ನ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಗೊತ್ತಿರೋ ಹಾಗೆ ಎಲ್ಲರಿಗೂ ಏರ್ಕಾಡಲ್ಲಿ ತುಂಬ ಪ್ಲೇಸಸ್ ಏನೂ ಇಲ್ಲ ವಿಸಿಟ್ ಮಾಡೋದಕ್ಕೆ, ಕಡಿಮೆನೇ ಇರೋದು. ಸೊ ಈಗ ನಾವಿವಾಗ ಒಂದು ವ್ಯೂ ಪಾಯಿಂಟ್ ಹೋಗ್ತಾ ಇದ್ದೀವಿ. ಬೆಸ್ಟ್ ಪಾರ್ಟ್ ಏನು ಅಂದರೆ ಈ ವ್ಯೂ ಪಾಯಿಂಟ್ ಹೆಸರು ಲೇಡೀಸ್ ಸೀಟ್ ಅಂತೆ. ನನಗಂತೂ ಗೊತ್ತಿಲ್ಲ ಈ ವ್ಯೂ ಪಾಯಿಂಟ್ಗೆ ಯಾಕೆ ಆ ಥರ ಹೆಸರಿಟ್ಟಿದ್ದಾರೆ ಅಂತ. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಹೇಳಿ. ಬನ್ನಿ ವ್ಯೂ ಪಾಯಿಂಟ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಮಾತ್ರ ಸೂಪರ್ಬ್ ಆಗಿದೆ ನೋಡೋದಕ್ಕೆ. ಸುತ್ತಮುತ್ತ ಗ್ರೀನರಿ ನೋಡೋದು, ಹಾಗೆ ತುಂಬ ಎತ್ತರದಿಂದ ಬೆಟ್ಟಗಳನ್ನ ನೋಡೋದು, ಅದು ಬೇರೆ ಮಜಾನೇ ಕೊಡುತ್ತೆ. ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ನ ಹೇಳೋದಕ್ಕಾಗಲ್ಲ. ಈಗ ತಾನೇ ನಾವು ಬೋಟ್ ಹೌಸಿಗೆ ರೀಚ್ ಆಗಿದ್ದೀವಿ. ಇಲ್ಲಿ ಎಂಟ್ರಿ ಫೀ ಚಾರ್ಜ್ ಮಾಡ್ತಾರೆ. ಅಡಲ್ಟಿಗೆ 10 ರುಪೀಸ್ ಮತ್ತು ಮಕ್ಕಳಿಗೆ 5 ರುಪೀಸ್. ಬೋಟಿಂಗ್ ಇಂಟ್ರೆಸ್ಟ್ ಇರೋರಿಗೆ ಅದು ಅಡಿಷ್ನಲ್ ಚಾರ್ಜಸ್ ಇಲ್ಲಿ ಚಾರ್ಜ್ ಮಾಡ್ತಾರೆ. ಬಟ್ ಏನೋ ಗೊತ್ತಿಲ್ಲ, ಈ ಸಲ ಇಬ್ರಿಗೂ ಇಂಟ್ರೆಸ್ಟ್ ಬರಲಿಲ್ಲ ಬೋಟಿಂಗ್ ಮಾಡಬೇಕು ಅಂತ. ಸೊ ಜಸ್ಟ್ ಇಲ್ಲೇ ಇದ್ದು ನೇಚರ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಪ್ಲೇಸ್ ಹೋಗ್ತಿರೋದು ಪೀಕೋ ಪಾರ್ಕ್ ಅಂತ. ಹೊರಗಡೆಯಿಂದ ಆ್ಯಕ್ಚುಲಿ ತುಂಬ ಪ್ರಾಣಿಗಳದ್ದು ಬೋರ್ಡ್ ಹಾಕಿದ್ರು ಮತ್ತು ಪಕ್ಷಿಗಳದ್ದು ಕೂಡ. ಸೊ ಏನೇನು ಇರ್ಬೋದು ಅಂತ ಕ್ಯೂರಿಯಾಸಿಟಿ ಇದೆ. ಸೊ ನೋಡೋಣ ಬನ್ನಿ. ಇಲ್ಲಿ ಎಂಟ್ರಿ ಫೀ ಬಂದು 300 ಫಾರ್ ಅಡಲ್ಟ್ ಮತ್ತು 200 ಫಾರ್ ಚಿಲ್ಡ್ರನ್. ಸೊ ಬನ್ನಿ ಹೋಗ್ತಾ ಏನೇನು ಪ್ರಾಣಿಗಳು ಮತ್ತು ಪಕ್ಷಿಗಳು ಸಿಗುತ್ತೆ ನೋಡೋಣ.
ಅಲ್ಲಿವರೆಗೂ ತುಂಬ ಅನಿಮಲ್ಸ್ ಮತ್ತು ಬರ್ಡ್ಸ್ ನೋಡ್ಕೊಂಡು ಬಂದ್ವಿ. ಬಟ್ ಇಲ್ಲೇನು ನಡೀತಿದೆ ಅಂತ ನಂಗೆ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ಇನಿಷಿಯಲ್ ಆಗಿ. ನೋಡಿದ್ರೆ ಇಲ್ಲೊಂದು ಲಿಕ್ವಿಡ್ ಮೇಲೆ ತೊಳೆದು ಹೋಗ್ತಾ ಇದ್ದಾರೆ. ಸೊ ಒಳಗೇನಿದೆ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಸೊ ನೋಡೋಣ ಏನಾಗುತ್ತೆ ಅಂದ್ಕೊಂಡು ಹೊರಟ್ವಿ. ಬಟ್ ಇಟ್ ವಾಸ್ ಲೈಕ್ ಓ ಮೈ ಗಾಡ್ ಹೇಳಬೇಕು ಅಂದರೆ. ನಮಗೂ ಕೂಡ ಪಕ್ಷಿಗಳ ಜೊತೆ ಕೇಜಲ್ಲಿ ಹಾಕ್ಬಿಟ್ಟಿದ್ದಾರೆ. ನಮಗೆ ಪಂಪ್ಕಿನ್ ಸೀಡ್ಸ್ ಕೊಟ್ಟರು ಬರ್ಡ್ಸ್ಗೆ ಫೀಡ್ ಮಾಡೋದಕ್ಕೆ. ಅದು ತೋರಿಸಿದ್ರೆ ಸಾಕು ಪಕ್ಷಿ ಬಂದು ಕೂತು ತಿನ್ನುತ್ತೆ ಅಂತ ಹೇಳ್ತಾ ಕೊಟ್ಟರು. ಸೊ ನಾವು ಯಾವುದಾದ್ರೂ ಬರುತ್ತಾ ಅಂತ ನೋಡ್ತಾ ಇದ್ದೀವಿ. ನಮ್ಮ ಥರನೇ ತುಂಬ ಜನ ಪಂಪ್ಕಿನ್ ಸೀಡ್ಸ್ನ ಇಟ್ಕೊಂಡು ತೋರಿಸ್ತಾನೆ ಇದ್ರು. ಬಟ್ ನೋಡಿದ್ರೆ ಯಾವುದು ಬರ್ತಾನೆ ಇರ್ತಿರ್ಲಿಲ್ಲ. ನಮಗಂತೂ ಹೊಟ್ಟೆ ತುಂಬ ತಿಂದು ಮೋಸ್ಟ್ಲಿ ಕುತ್ಕೊಂಡಿದ್ದಾವೇನೋ, ಬರೀ ನೋಡ್ತಾ ಇದ್ದಾವೆ ಬಟ್ ಯಾವುದು ಬರ್ತಿರ್ಲಿಲ್ಲ ಆ್ಯಕ್ಚುಲಿ. ತುಂಬ ಹೊತ್ತು ಕಾದಿದ್ದಾಯ್ತು ನಾವಂತೂ. ಮುಂದೆ ಎತ್ಕೊಂಡು ಹೋಗಿ ತೋರಿಸಿದ್ರು ಕೂಡ ಯಾವುದು ಬರ್ತಿಲ್ಲ ಗುರು. ನಮಗಂತೂ ಸಾಕಾಗೋಯ್ತು ತೋರಿಸಿ. ಸರಿ ಇದಾಗಲ್ಲ, ಮುಂದೆ ಹೋಗಿ ನೋಡೋಣ ಅಂದ್ಕೊಂಡು ಮುಂದೆ ಹೋಗ್ತಿದ್ದೆ ನಾನು. ಸಡನ್ನಾಗಿ ಹಿಂದೆ ತಿರುಗಿ ನೋಡಿದ್ರೆ ಅವನ ಕೈಯಲ್ಲಿ ಒಂದು ಕುತ್ಕೊಂಬಿಟ್ಟಿತ್ತು. ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದ್ರೆ ಒಂದು ಬಂದು ಬೆನ್ಮೇಲೆ ಕುತ್ಕೊಂಡು ಕಿವಿ ಮತ್ತು ಕತ್ತದ್ರೆಲ್ಲ ಫುಲ್ ಮಸಾಜ್ ಕೊಡ್ತಿತ್ತು ಆ್ಯಕ್ಚುಲಿ ಅವನಿಗೆ. ನನಗಂತೂ ತುಂಬ ಭಯ ಆಯಿತು. ಸೊ ನಾನು ಕೈಯಲ್ಲೇನೂ ಇಟ್ಕೊಳಕ್ಕೆ ಹೋಗಲಿಲ್ಲ. ಬಟ್ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದ್ರೆ ಇವನಿಗಂತೂ ತುಂಬ ಬಂದು ಕೈ ಹತ್ರ ಕುತ್ಕೊಂಡು ತಿಂತಾಯಿದ್ವು. ಸೊ ಬರ್ಡ್ ಲವರ್ಸ್ಗಂತೂ ಈ ಸ್ಪಾಟ್ ಇಸ್ ದ ಬೆಸ್ಟ್ ಪ್ಲೇಸ್ ಹೇಳಬೇಕು ಅಂದರೆ. ಸಂಜೆ ಆಗ್ತಾಯಿತ್ತು. ಸೊ ನಾವಿನ್ನು ಡೇನ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡು ಸೊ ನಮ್ಮ ಸ್ಟೇ ಕಡೆ ಹೋಗ್ತಾ ಇದ್ವಿ. ಸೊ see you guys in our next video. Bye bye.